ನೋಡಿದ್ರಿ ಅಲ್ಲ, ಇವತ್ತು ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 7 ಗಂಟೆ ಆಯಿತು. ಇನ್ನೊಂದು 10-9 ನಿಮಿಷದಲ್ಲಿ ನಾವು ದೇವಸ್ಥಾನ ರೀಚ್ ಆಗಿಬಿಡ್ತೀವಿ. 5 ಗಂಟೆಯಿಂದ ದೇವಸ್ಥಾನ ಓಪನ್ ಇರುತ್ತೆ. 5 ಗಂಟೆ ಬೆಳಗ್ಗಿನ ಜಾವ 5 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಒಂದು 6 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಹಂಗೂ 7 ಗಂಟೆ ಆಗೇ ಹೋಯಿತು. ನಾವು ಅಂದ್ಕೊಂಡಿದ್ದು 1 ಅವರ್ ಲೇಟೇ ಮಾಡ್ತೀವಿ. ಮಕ್ಕಳು ಎಲ್ಲರೂ ರೆಡಿ ಆಗಬೇಕಲ್ವಾ, ಅದಕ್ಕೆ ಲೇಟ್ ಆಯಿತು. ಯಾಕೆಂತಂದರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಒಂದು 10 ಗಂಟೆ ಮೇಲೆ ಇರೋಕ್ಕಾಗಲ್ಲ. ಹಾಗಾಗಿ ದೇವಸ್ಥಾನ ದರ್ಶನ ಎಲ್ಲ ಕಷ್ಟ ಆಗಿಬಿಡುತ್ತೆ ಅಂತ ಬೇಗ ಹೋದರೆ ಬೇಗ ದರ್ಶನ ಮಾಡ್ಕೊಂಡು ಬಿಸಿಲು ಹತ್ತೋಷ್ಟ್ರೊಳಗೆ ಹೊರಟ್ಬಿಡ್ಬೋದು ಇಲ್ಲಿಂದ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ, ಇವತ್ತು ಅಂದರೆ ಮಧುರೈ ಮೀನಾಕ್ಷಿಲಿ ವಿಡಿಯೋ ಎಲ್ಲ ಅಲೋ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ನಂಗೆ ಗೊತ್ತಿರಲಿಲ್ಲ, ನಮ್ಮ ಮನೆಯವ್ರು ಹೇಳಿದ್ರು, ಅವ್ರು ಆಲ್ರೆಡಿ ಬಂದಿದ್ರು ಅಂತ. ಸರಿ, ಇನ್ನೇನು ಮಾಡೋದು, ನಾವೇ ದರ್ಶನ ಮಾಡ್ಕೊಂಡು ಬರೋದು. ಮುಂದಿನ ನಿಲ್ದಾಣದಲ್ಲಿ ಸಿಗೋದು. ಈಗ ಅಟ್ಲೀಸ್ಟ್ ನೋಡೋಣ ಹೊರಗಡೆಯಿಂದ. ತುಂಬ ಫೇಮಸ್ ಅಲ್ವಾ ಮಧುರೈ ಮೀನಾಕ್ಷಿ? ತಮಿಳ್ನಾಡಲ್ಲಿ ಎಷ್ಟು ದೇವಸ್ಥಾನ ಐತೆ ಅಂದರೆ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಸುಮ್ಮನೆ ಕಣ್ಣು ಆಡ್ಸಿದ್ರೆ ಎಲ್ಲ ಕಡೆ, ಗೂಗಲ್ ಮ್ಯಾಪ್ ತೆಗೆದುಬಿಟ್ರೆ ಎಲ್ಲ ಕಡೆ ದೇವಸ್ಥಾನ ತೋರಿಸುತ್ತೆ, ಅಷ್ಟು ದೇವಸ್ಥಾನಗಳಿದ್ದಾವೆ. ಇವಾಗ ನಮ್ಮ ಪಯಣ ಮಧುರೈ ಮೀನಾಕ್ಷಿ ಕಡೆಗೆ. ಬನ್ನಿ ಹೋಗುವ. ನನ್ನ ಮಗ ಹಾಯ್ ಮಾಡ್ತಾ ಇದ್ದಾನೆ. ಪ್ರಗತಿ ಹಿಂದೆ ಸೆಟಲ್ ಆಗ್ಬಿಟ್ಟವ್ರೆ, ಆಮೇಲೆ ತೋರಿಸ್ತೀನಿ. ಎಲ್ಲರೂ ಕೊಡೈಕೆನಾಲ್ದೊಂದು ಬ್ಯೂಟಿಫುಲ್ ಸೀನರಿಯನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಮಧುರೈ. ನಮ್ಮ ಜರ್ನಿ ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಅಲ್ಲಿ ತುಂಬ ಫೇಮಸ್ ದೇವಸ್ಥಾನ ಅಂದರೆ ಅದೇನೆ. ಇನ್ನು ಆನ್ ದ ವೇ ನಾವು ಹಾಗೆ ಹೋಗಿದ್ದು. ಅಂದರೆ ನಮಗೆ ಲಾಂಗ್ ಜರ್ನಿ ಆಗಿರೋದ್ರಿಂದ ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಅಲ್ಲಿ ಸ್ಟೇ ಆಗಬೇಕು ಅಂತ ಇತ್ತು. ಸ್ಟೇ ಆದರೆ ಒಳ್ಳೆ ಜಾಗದಲ್ಲಾಗಿ ಆ ಜಾಗನ ನೋಡ್ಕೊಂಡು ಹೋಗಬೇಕು ಇಷ್ಟಿದ್ದು. ಸೊ ಈ ಥರ ಪ್ಲಾನ್ ಮಾಡ್ಕೊಂಡು ಹೊರಟಿದ್ವಿ. ಮಧುರೈ ಮೀನಾಕ್ಷಿ ಅಮ್ಮನ ದೇವಸ್ಥಾನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಳಗಡೆ ನಿಜವಾಗ್ಲೂ ಸೂಪರ್ ಆಗಿದೆ. ಆದರೆ ಫೋನ್ ಮೊಬೈಲ್ ಏನೂ ಎಂಟ್ರಿ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ನನಗೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದೊಂದು ದೇವಸ್ಥಾನ ಅಂದರೆ ತುಂಬ ಇತಿಹಾಸ ಇರ್ಬೋದು. ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದರೆ ಇಲ್ಲಿ ಮೀನಾಕ್ಷಿ ಮತ್ತು ಸುಂದರೇಶ್ವರ ಸ್ವಾಮಿ 2 ದೇವ್ರನ್ನ ನೋಡ್ಬೋದು ನಾವು. ನಟರಾಜ ಆ ಒಂದು ಸ್ಟ್ಯಾಚ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಅಷ್ಟು ಎತ್ತರವಾದ ನಟರಾಜನ ಸ್ಟ್ಯಾಚ್ಯೂ ಇದೆ ಅಲ್ಲಿ. ಈ ದೇವಸ್ಥಾನದಲ್ಲಿ ಮೀನಾಕ್ಷಿ ಅಮ್ಮನವರ ಮದುವೆ ಆಗಿತ್ತು ಅಂತ, ವಿವಾಹ ಅಂತ ಹೇಳ್ತಾರಲ್ಲ, ಅದೆಲ್ಲ ಸ್ವಲ್ಪ ನನಗೆ ಆ ಪಿಕ್ಚರಲ್ಲಿ ನೋಡಿದೆ, ಆಗಿದ್ದು ಅಂತ ಹೇಳ್ತಾರೆ. ಮೀನಾಕ್ಷಿ ಅವರು ಶಿವನ ಅವತಾರದ ಸುಂದರೇಶ್ವರನ ಜೊತೆ ಮದುವೆ ಆಗಿರೋದು. ಸೊ ಆ ದೇವಸ್ಥಾನದ ಗೋಪುರಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ 1000 ಕಂಬಗಳ ಮಂಟಪ ಇದೆ. ಅದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದಿದ್ರೆ ನಿಮ್ಗೆ ಕೂಡ ತೋರಿಸ್ತಾ ಇದೆ. ಒಂದು ಥರ ಶಾಂತಿ, ಪಾಸಿಟಿವ್ ಎನರ್ಜಿ ಆ ಥರ ಫೀಲ್ ಆಯಿತು. ನಮ್ಮ ಮನಸ್ಸು ಸಂಪೂರ್ಣವಾಗಿ ಕಾಮ್ ಆಯಿತು. ಆ ದೇವಸ್ಥಾನ ಅದು ಇರೋದೇ ಹಂಗೆ, ಅದನ್ನ ನೋಡ್ತಾ ನೋಡ್ತಾ ನಮ್ಗೆ ಹಂಗಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದರಿಂದ ಒಳಗಡೆ ಫ್ಯಾನ್ ಇತ್ತು, ಬಟ್ ಜನ ಎಲ್ಲ ಬೆವ್ತೋಗ್ತಾ ಇದ್ರು. ಅಲ್ಲಿರೋರ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ನಮಗೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ. ಮಕ್ಳು ಕಾಲೆಲ್ಲ ಗಲೀಜಾಗಿತ್ತಲ್ವಾ, ಸೊ ಬೆಡ್ ಮೇಲೆ ಮಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ವೆಟ್ ಟಿಶ್ಯೂ ತೊಗೊಂಡು ಕಾಲೆಲ್ಲ ಕ್ಲೀನ್ ಮಾಡಿ ಹಾಗೆ ಮಲಗಿಸಿದ್ವಿ. ಬೆಡ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ನಾನು ಕಾಸು ಕೊಟ್ಟೇನು ತೊಗೊಂಡಿಲ್ಲ, ಆಮೇಲೆ ಹೇಳ್ತೀನಿ ಅದು ಹೆಂಗೆ ಮಾಡ್ಕೊಂಡ್ವಿ ಅಂತ. ನಾನು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಮುಖ ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕ್ಯೂರ್ ಸ್ಕಿನ್ ಅವರ ಫೇಸ್ ವಾಶ್. ಇದು ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಪ್ರೀತಮೂರ್ತಾಗಿಂದ. ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ಗೆ ಸೂಟ್ ಆಗುವಂತಹ ಕಿಟ್ಟನ್ನು ನಾನು ತೊಗೊಂಡು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ ಆದರೆ, ಪಿಗ್ಮೆಂಟೇಷನ್ ಆದರೆ, ಪಿಗ್ಮೆಂಟೇಷನ್ ಮೇಲ್ಗಡೆ ನಿಮಗೆ ಡಾರ್ಕಾಗಿ ಕಾಣಿಸುತ್ತೆ, ಬಟ್ ಅದು ತುಂಬ ಡೀಪಾಗಿ ಆಗಿರುತ್ತೆ. ಲೇಯರ್ ಒಳಗಡೆ ಹೋಗಿ ಅದು ಡೀಪಾಗಿ ಕಲರ್ ಆ ಥರ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಸರಿಯಾದ ಟೈಮಲ್ಲಿ ನಾವು ಮೇಂಟೈನ್ ಮಾಡೋದ್ರಿಂದ ಆದಷ್ಟು ಪಿಗ್ಮೆಂಟೇಷನ್ನ ನಾವು ಕ್ಲಿಯರ್ ಮಾಡ್ಕೋಬೋದು. ಸುಮಾರು ಜನಕ್ಕೆ ಆ ಪ್ರಾಬ್ಲಮ್ ಇರುತ್ತೆ. ಆ ಥರದವ್ರಿಗೆ ಈ ಒಂದು ಆ್ಯಪ್ ತುಂಬ ಬೆಸ್ಟಾಗಿ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಕ್ಯೂರ್ ಸ್ಕಿನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟನ್ನು. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಅದರಲ್ಲೂ ನಾವು ಟ್ರಾವೆಲಲ್ಲಿ ಎಷ್ಟು ಬಿಸಿಲಿತ್ತು ಅಂತಂದರೆ ನನಗೆ ಸನ್ಸ್ಕ್ರೀನ್ ತುಂಬ ಹೆಲ್ಪ್ ಆಯಿತು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಒಂದು ಕಿಟ್ ಬಗ್ಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಹೊಸ ಕಿಟ್ ನನಗೆ ಹೇಳ್ದಂಗೆ ಒಂದು 30 ಮೇಲೆ 40 ಕ್ರಾಸ್ ಆದಮೇಲೆ
ಪಿಂಪಲ್ಗಿಂತ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಮಾರ್ಕ್ ಉಳಿಯುತ್ತೆ, ಅಲ್ಲಲ್ಲೇ ಮೆಲಾಸ್ಮಾ ಸ್ಟಾರ್ಟ್ ಆಗುತ್ತೆ. ಸೊ ಅದು ಏನೇನು ರೀಸನಿಂದ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ನಾವು ಈ ಏಜ್ ಒಳಗೆ ಪ್ರೆಗ್ನೆನ್ಸಿ ಅನ್ನೋ ಒಂದು ಸ್ಟೆಪ್ಪನ್ನು ಕ್ರಾಸ್ ಮಾಡಿ ಬಂದಿರ್ತೀವಿ. ಆ ಒಂದು ಹಾರ್ಮೋನಲ್ ಚೇಂಜಸ್ಸು, ಆ ಒಂದು ಸ್ಟ್ರೆಸ್ಸು, ಆ ಪ್ರೆಷರಿಂದ ಆಚೆಗೆ ಬಂದಾಗ ಕೆಲವೊಬ್ಬರಿಗೆ ಸಡನ್ಲಿ ಹಾರ್ಮೋನಲ್ ಚೇಂಜಸ್ನಿಂದ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಕ್ಯೂರ್ ಸ್ಕಿನ್ ಆ್ಯಪ್ ಇವಾಗ ಕ್ಯೂರ್ ಆ್ಯಪ್ ಆಗಿದೆ. ಫಸ್ಟು ಕ್ಯೂರ್ ಸ್ಕಿನ್ ಅಂದರೆ ಬರೀ ಸ್ಕಿನ್ ರಿಲೇಟೆಡ್ ಅಂತ ಇತ್ತು. ಇವಾಗ ಕ್ಯೂರ್ ಆ್ಯಪ್ ಕೂದಲು ಮತ್ತು ಸ್ಕಿನ್ ಎರಡಕ್ಕೂ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ನಿಮ್ಗೇನಾದರೂ ಈ ಆ್ಯಪ್ ಬೇಕು ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ. ತುಂಬ ಈಸಿ. ಜಸ್ಟ್ ಡೌನ್ಲೋಡ್ ಮಾಡಿ ನಿಮ್ಮ ಸ್ಕಿನ್ನ ಅಂದರೆ ನಿಮ್ಮದೊಂದು ರಾ ಫೋಟೋನ ಅಪ್ಲೋಡ್ ಮಾಡಿದ್ರೆ AI ಒಂದು ಸ್ಕಿನ್ನ ಅನಲೈಸ್ ಮಾಡಿ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಥವಾ ನಿಮ್ಗೊಂದಿಷ್ಟು ಪ್ರಶ್ನೆನೂ ಕೇಳ್ತಾರೆ. ಅದರ ಬೇಸ್ ಮೇಲೆ ನಿಮಗೆ ಅಂತಲೇ ಒಂದು ಕಸ್ಟಮೈಸ್ಡ್ ಕಿಟ್ಟನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಮೇಯ್ನಾಗಿ ನಿಮಗೆ ಪಿಗ್ಮೆಂಟೇಷನ್, ಮೆಲಾಸ್ಮಾ, ಡಾರ್ಕ್ ಸ್ಪಾಟ್ಸು, ಆಮೇಲೆ ಸ್ಕಿನ್ ಅನ್ಇವನ್ ಸ್ಕಿನ್ ಟೋನ್ ಈ ಥರ ಇದ್ದರೆ ತುಂಬ ಬೆಸ್ಟ್ ರಿಸಲ್ಟ್ ಬರುತ್ತೆ. ಪಿಂಪಲ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರೋ ಒಂದು ಇಂಗ್ರೀಡಿಯೆಂಟ್ಸ್ ಇರೋ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಸೊ ನಿಮ್ಗೆ ಏನಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಟ್ರೈ ಮಾಡಿ. ಸುಮಾರು ಜನ ಯೂಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿರ್ತೀರಾ, ನಾವು ಟ್ರೈ ಮಾಡಿದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬಂದಿದೆ ಅಂತ. ಸೊ ಅವಾಗ ನನಗೂ ಒಂದು ಧೈರ್ಯ ಬರುತ್ತೆ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಸೂಟ್ ಆಗುತ್ತೆ, ಆಗಲ್ಲ ಅಂತಾರೆ. ಬಟ್ ಇದು ಹೆಂಗೆ ಅಂದರೆ ರ್ಯಾಂಡಮಾಗಿ ಒಂದೇ ಪ್ರಾಡಕ್ಟ್ನ ಎಲ್ಲರಿಗೂ ಕೊಡಲ್ಲ. ಅವ್ರ ಸ್ಕಿನ್ ಟೈಪ್ಸ್ ನೋಡಿ ಕೊಡ್ತಾರೆ, ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ರೆ ಅವ್ರ ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಈ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಮುಂಚೆಗೆ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಸಿಗುತ್ತೆ. ಬೈ ಮಾಡುವಾಗ ಈ ಒಂದು ಕೂಪನ್ ಕೋಡ್ ಆಪ್ಷನ್ ಇರುತ್ತೆ, ಅಲ್ಲೇ ಆ್ಯಡ್ ಮಾಡಿದ್ರೆ ನಿಮ್ಗೊಂದಿಷ್ಟು ಅಮೌಂಟ್ ಕಡಿಮೆ ಆಗುತ್ತೆ. ಸುಮಾರು ಜನಕ್ಕೆ ಈ ಸ್ಕಿನ್ ವಿತಿನ್ 3 ವೀಕ್ಸಲ್ಲಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತಾರೆ. ನಿಮಗೂ ಬೇಕಂತಂದರೆ ಟ್ರೈ ಮಾಡಿ, ಹೇಗೆ ನಿಮ್ಮ ರಿಸಲ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ನಾನಂತೂ ಸುಮಾರು ವರ್ಷದಿಂದ ಪ್ರೀತಮ್ ಹುಟ್ಟಾಗಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ನನಗೇನೋ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಓಕೆನಾ? ಡ್ಯಾನ್ಸ್ ಮಾಡ್ತಲ್ಲ ಒಂದು ಸಾಮಿ ನನಗೆ ಸಾಮಿ ಇಲ್ಲ ಒಂದು ಸಾಮಿ ಅಂತಲ್ಲ ಒಬ್ರು ಸಾಮಿ ಸಾಕು ಬಿಡು. ನೋಡೋದಕ್ಕೆ ಮಧುರೈ ಸುತ್ತಮುತ್ತ ಸೇಮ್ ನಮ್ಮ ಚಿಕ್ಕಪೇಟೆ ಇದೆ ಗೊತ್ತಾ, ಆ ಥರನೇ ಫೀಲ್ ಅನಿಸುತ್ತೆ. ಹಾಗೆ ಇರೋದು. ಜೀವನದಲ್ಲಿ ಏನಾದರೂ ನಿಮಗೆ ಖುಷಿ ಕೊಡುವಂಥ ಸಮಯನ ಕಳಿಬೇಕು ಅಂತ ನಿಮ್ಮ ತಲೆಗೆ ಬಂದರೆ ಸ್ವಲ್ಪ ಟೈಮ್ ತೊಗೊಂಡು ಪ್ಲ್ಯಾನ್ ಮಾಡಿ ಅದನ್ನು ಅನುಭವಿಸೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ವಯಸ್ಸಾದಮೇಲೆ ಈ ಥರ ನಾವು 4 ಗೋಡೆ ಮಧ್ಯೆ ಬೀಗ ಹಾಕಿ ಬಂದಿಗಳ ಥರ ಬದುಕಬೇಕಾಗತ್ತೆ. ಅವ್ರನ್ನ ಅಜ್ಜಿ ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು. ಬೀಗ ಹಾಕಿದ್ದಾರೆ, ಒಳಗಡೆ ಬಿಟ್ಟಿದ್ದಾರೆ. ಯಾಕೆಂದರೆ ಸೇಮ್ ನಾನು ಚಿಕ್ಕಪೇಟೆ ಥರ ಜಾಗ, ಬಹುಶಃ ಹೊರಗಡೆ ಹೋಗ್ಬಿಡ್ತಾರೆ, ವೆಹಿಕಲ್ಸ್ ಜಾಸ್ತಿ, ಅಂದರೆ ಅಲ್ಲಿ ಮರುವಿನ ಚಾನ್ಸಸ್ ಇರುತ್ತೆ. ಅವ್ರು ಮಾಡೋ ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಮೇಲಿರೋ ಕೇರ್ಗೆ ಅವ್ರು ಮಾಡ್ತಾರೆ. ಅಲ್ಲಿ ಹೋಗೋರ್ನೆಲ್ಲರನ್ನೂ ನೋಡಿಕೊಂಡು ಹಂಗೆ ನೋಡ್ತಾಯಿತ್ತು. ಆ ಥರದ್ದು ಸುಮಾರು ಆಗಿರುತ್ತೆ, ನೀವು ನೋಡಿರ್ತೀರ. ವಯಸ್ಸಾದ್ಮೇಲೆ ಅದು ಸಹಜವಾಗಿ ಮಾಡಲೇಬೇಕಾಗತ್ತೆ. ಆ ಥರ ಒಂದು ಸನ್ನಿವೇಶ ಬಂದುಬಿಡುತ್ತೆ. ಆ ಟೈಮಿಗೆ ನಾವು ತಲುಪಿ ಏನೋ ಮಾಡ್ತೀವಿ, ನಾವೇನೋ ನೋಡ್ತೀವಿ, ನಾವು ಜೀವನನ ಎಂಜಾಯ್ ಮಾಡ್ತೀವಿ ಅಂತ ಅವಾಗಿನ ತನಕ ಕಾಯೋದಕ್ಕಿಂತ ಬಹುಶಃ ನಮ್ಮ ಸಮಯ ಸಿಕ್ಕಿದಾಗ ನಮ್ಮ ಜೀವನನ ನಮಗೇನೋ ಒಂದು ಇರುತ್ತೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದರಲ್ಲಿ ಇದ್ರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಇರುತ್ತೆ. ಅದನ್ನು ಅಟ್ಲೀಸ್ಟ್ ಅನುಭವಿಸೋದಕ್ಕೆ ಟ್ರೈ ಮಾಡಿ. ಜೀವನ ನಾವು ಪ್ಲಾನ್ ಮಾಡಿದ ಹಾಗೆ ನಡೆಯೋದಿಲ್ಲ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮದುವೆ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಬದುಕೋದು ಅದು ಸುಲಭ ಅಲ್ಲ, ಸುಲಭದ ವಿಷಯ ಅಲ್ಲ. ಅದೊಂಥರ ಅದೃಷ್ಟ. ಗಂಡ ಹೆಂಡತಿ 2 ಪಾರ್ಟ್ನರ್ ಜೊತೆಲಿ ಬದುಕೋದು. ಎಷ್ಟು ವರ್ಷ ಒಟ್ಟಿಗಿರ್ತೀವಿ ಅಥವಾ ತುಂಬ ವರ್ಷ ಇರ್ತೀವ, ಕಡಿಮೆ ವರ್ಷ ಇರ್ತೀವ, ಯಾರಿಗೂ ಗೊತ್ತಿಲ್ಲ. ಇರೋ ಪಾರ್ಟ್ನರ್ ಜೊತೆ ನಮ್ಮ ಜೀವನನ ನಾವು ಅಂದ್ಕೊಂಡ ಥರ ಕಲಿಯೋದು ತುಂಬ ಮುಖ್ಯ ಆಗುತ್ತೆ. ನಾವು ಒಟ್ಟಿಗೆ ಇದ್ದಾಗಲೇ ಆ ಸಮಯನ ಕಳೆದು ಬಿಡಬೇಕು, ಒಟ್ಟಿಗೆ ಪ್ರಯಾಣ ಮಾಡಬೇಕು, ಸಣ್ಣ ಸಣ್ಣ ಕ್ಷಣನ ಎಂಜಾಯ್ ಮಾಡಬೇಕು. ಯಾಕೆಂದರೆ ಒಬ್ಬರು ಇಲ್ದಿದ್ರೆ ಆ ಜೀವನ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಅಂದರೆ 2ರಲ್ಲಿ ಒಂದು ಹೋಯ್ತು ಅಂತ ಅಂದ್ರೂ ಅದು ಒಂಥರ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಬ್ಬರು ಇದ್ದಾಗಲೇ ಒಬ್ಬೊಬ್ರಿಗೊಬ್ರು ಸಮಯ ಕೊಡಿ, ಜೀವನನ ಒಟ್ಟಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು 10 ವರ್ಷ 15 ವರ್ಷ ಮದುವೆ ಆದ ತಕ್ಷಣ ಆ ಸುಂದರ ಕ್ಷಣಗಳನ್ನ ನೆನಪಾಗೋ ಹಾಗೆ, ಅಂದರೆ ಅದು ಬದುಕು ತುಂಬ ನೆನಪು ಬುತ್ತಿ ಒತ್ಕೊಂಡು ಹೋಗ್ಬೇಕು ನಾವು. ಆ ಥರ ಒಂದು 10-15 ವರ್ಷ ಜೀವನನ ಕಳೆದ್ಬಿಡಿ. ಅದು ನನಗೆ ಅನಿಸ್ತು ನಾವು ಹಂಗಿರಬೇಕು ಆ ಥರ. ಸೊ ನನಗೆ ಈ ಟ್ರಿಪ್ ನಂಗೆ ತುಂಬ ಖುಷಿ ಕೊಡ್ತು. ಇದೇ ವಿಚಾರಕ್ಕೆ ನಾನು ಹೊರಟಿದ್ದು ಇದೇ ವಿಚಾರಕ್ಕೆ. ನಾನು ದುಡಿತೀನಿ, ಸೇವ್ ಮಾಡ್ತೀನಿ, ಏನೋ ಸಾಧಿಸ್ತೀನಿ, ಆಮೇಲೆ ಏನೋ ಮಾಡ್ತೀನಿ. ಈಗ ಮಾಡ್ಬೇಕನ್ನಿಸ್ತು. ಅನ್ಸುತ್ತೆ ಏನು ಮಾಡ್ತಾಯಿದ್ದೀಪ್ಪ? ತಿನ್ಬೇಕಾ? ಈಗ ತಾನೇ ಊಟ ಮಾಡಿದೆ. ಕಡಲೆಪುರಿ ಇವತ್ತು ಖಾಲಿ ಮಾಡ್ತಾ ಇದ್ದಾರೆ ಕಡಲೆಪುರಿನ. ಇಷ್ಟು ದಿನ ಕಡಲೆಪುರಿ ಕೈ ಹಾಕಿರಲಿಲ್ಲ. ಮೂತಿ ನೋಡಿ, ಮೂತಿ ಹೆಂಗೆ ಮಾಡ್ಕೊಂಡವನೆ.
ತುಂಬ ಲಾಂಗ್ ಡ್ರೈವು, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು, ನಿದ್ದೆ ಯಾಕೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೋಗಿ ಒಂದು ಅರ್ಧ ಗಂಟೆ ಮಲ್ಕೊಳ್ತೀನಿ ಅಂತ ಗೊರಕೆ ಹೊಡಿತಾವ್ರೆ ಪಾಪ. ಸುಮಾರು ತುಂಬ 300 ಕಿಲೋಮೀಟರ್ ಅಷ್ಟಾಗುತ್ತೆ ಅನಿಸುತ್ತೆ ಡ್ರೈವ್ ಮಾಡಿದೆ ರಂಗುನು ಬೆಳಗ್ಗೆಯಿಂದ. ಓಕೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಹುಣಸೆ ಹಣ್ಣಿನ ಮರ ನೋಡಲ್ಲಿ, ಹುಣಸೆ ಹಣ್ಣು ಬಿಟ್ಟೆ 1000 kilometers ಡ್ಯಾಡಿ ಓಡಿಸಿರೋದು. ಎಂಡಿದು ರೋಡು ಎಂಡು. ಇಲ್ಲಿಗೆ ಮುಗೀತು ಎಂಡ್ ರೋಡು. ಅದೇನ್ ಕಾಣಿಸ್ತಾ ಇದೆಯಲ್ಲ ಸ್ಕೈ ಬ್ಲೂ, ಅದು ಫುಲ್ ಸಮುದ್ರ. ಫುಲ್ ಎಷ್ಟು ನೀಲಿಗಿದೆ ಅಂದ್ರೆ. ರೋಡ್ ಹೆಂಗ್ ಬಿಡೋದು ಅಂದ್ರೆ ಇದು ಲಾಸ್ಟ್ ರೋಡ್, ಓಕೆನಾ? ಇಲ್ಲಿ ಅಲ್ಲಿಗೆ ಲಾಸ್ಟ್. ಈ ಕಡೆ ಹೋಗ್ಬೋದು. ಅದು ಫುಲ್ ಸಮುದ್ರ. ಕನ್ಯಾಕುಮಾರಿ ಎಂಡ್. ಎಲ್ಲಿಂದ ಬ್ಯಾಂಗ್ಳೂರಿಂದ ಎಷ್ಟು ದೂರ ಬಂದಿದೀವಲ್ವಾ? ಫುಲ್ ಸಮುದ್ರ ಕಾಣಿಸ್ತದೆ. ಅಲ್ಲಿ ಸಚಿನಿ ಕಾರು. ನಾನು ಹೇಳಿದಾಗ ನಿಮ್ಗೆ ಏನಾರು ಅನ್ಸ್ಬೋದು, ಬಟ್ ಆ ಥಾಟ್ಸ್ ನಂಗೆ ಆ ಕ್ಷಣಕ್ಕೆ ಆ ಸಮಯದಲ್ಲಿ ಬಂತು. ಅಂದರೆ ಇಲ್ಲಿಂದ ಹೊರಟಾಗಲೇ ಬಂತು. ನನ್ನ ಗಂಡ ನನ್ನ ಜೊತೆ ಇರಬೇಕಾದ್ರೇ ನನಗೆ ಬೇಕಾಗಿರೋ ಎಲ್ಲ ಕ್ಷಣಗಳನ್ನ ನಾನು ಅನುಭವಿಸ್ಬಿಡ್ಬೇಕು. ನಾನು ಅವ್ರ ಜೊತೆ ಇರಬೇಕಾದ್ರೇ ಅವ್ರಿಗೆ ಖುಷಿ ಕೊಡೋ ಎಲ್ಲ ಕ್ಷಣಗಳನ್ನ ಅವರು ಅನುಭವಿಸ್ಬಿಡ್ಬೇಕು. ಸೊ ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂದರೂ ನಾವಾಗೆ ಬದುಕೋಕ್ಕೆ ಜನನೂ ಬಿಡಲ್ಲ, ಈ ಸಮಾಜ ಬಿಡಲ್ಲ, ಮನಸ್ಸು ಒಪ್ಪಲ್ಲ, ಈ ಥರದ್ದೆಲ್ಲ ಬರುತ್ತೆ ಅಂತ ನಂಗೆ ಅನಿಸ್ತು. ಹಂಗಾಗಿ ಸಾರಿ, ಜಾಸ್ತಿ ಏನೇನೋ ಹೇಳ್ಬಿಟ್ಟು ಅನ್ಕೋಬೇಡಿ. ಹೇಳಿದರೆ ನಿಮ್ಗೆ ಯಾರಿಗಾದ್ರೂ ಅದು ಆ ಕ್ಷಣನ ಎಂಜಾಯ್ ಮಾಡೋ ಮೂಮೆಂಟ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹಂಗೆ ಹೇಳಿದೆ. ಅಲ್ಲಿಂದ ನಾವು ಹೊರಟಿದ್ದೆಲ್ಲಿ ಗೊತ್ತಾ? ಕನ್ಯಾಕುಮಾರಿಯಲ್ಲಿ ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದು, ಈ ಎರಡೂ ನೋಡೋಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ. ನಾವು ಅದಕ್ಕೋಸ್ಕರನ ಫುಲ್ ಕ್ಯೂರಿಯಾಸಿಟಿಯಾಗಿ ಸಂಜೆ ಆಗೋಯ್ತು, ಆಮೇಲೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು 6 ಎಷ್ಟೋ ಟೈಮಿಂಗ್ಗೆ ಅದು ಸನ್ಸೆಟ್ ಆಗುತ್ತೆ ಅಂತ ಹೊರಟ್ವಿ. ನೋಡಿದ್ರೆ ಮೋಡ ಬಂದುಬಿಟ್ಟು ಸೂರ್ಯ ಕಣ್ಣಿಗೆ ಕಾಣಿಸ್ದಂಗೆ ಮರೆ ಮಾಡಿಬಿಟ್ಟಿದ್ರು. ನೋಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿತ್ತು. ನನ್ನ ಹಸ್ಬೆಂಡ್ ಎಷ್ಟು ಕ್ಯೂರಿಯಾಸಿಟಿಗೆ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂದರೆ ಮಿಸ್ ಆಯಿತು, ನೋಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸಮುದ್ರದ ಅಲೆಗಳನ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್, ಸಂಜೆ ಆಗಿತ್ತಲ್ವ, ಚೆಂದ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಟೈಮ್ ಕಳೆದ್ವಿ. ಗಂಡ ಹೆಂಡತಿ ಇಬ್ಬರು ಬದುಕಿದ್ದಾಗ, ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದಾಗ, ಇಬ್ಬರು ಜೊತೆಲೇ ಇದ್ದಾಗ ಜೀವನನ ಸಂಪೂರ್ಣವಾಗಿ ಬದುಕಬೇಡಿ. ಆಮೇಲೆ ಆಗ ಮಾಡಬೇಕಿತ್ತು ಅನ್ನಿಸ್ಬಾರ್ದು. ಆಗ ನಾನು ಹೋಗ್ಬೇಕಿತ್ತು, ಅಯ್ಯೋ ಇವಾಗ ನಾನು ಎಲ್ಲನೂ ಹೋಗ್ಬೇಕಂದ್ರೆ ಅವ್ರನ್ನ ಕೇಳಬೇಕಾ, ಇವ್ರನ್ನ ಕೇಳಬೇಕಾ, ನನ್ನ ಕರ್ಕೊಂಡೋಗೋರಿಲ್ಲ, ಆ ಜಾಗ ನೋಡಬೇಕಿತ್ತ, ಇದೆಲ್ಲದಕ್ಕಿಂತ ಆ ಕ್ಷಣ, ಆ ಮೂಮೆಂಟ್, ಆ ಟೈಮಲ್ಲಿ ಅವ್ರ ಜೊತೆನೇ ಕಳೆದ್ರೆ ಬೆಸ್ಟ್. ಇದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈಗ ನಾವು ಬಂದಿರೋದು ಕನ್ಯಾಕುಮಾರಿಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಸಮುದ್ರ ಅಲ್ವಾ, ಏನದು ನೋಡೋದು, ಅಷ್ಟು ದೂರ ಹೋಗ್ಬೇಕಾ, ವಾಪಸ್ ಹೋಗ್ಬಿಡೋಣ ಅಂತ ನಾನು ಬಿಸಿಲಿಗೂ ಅದಕ್ಕೂ ನಂಗೆ ಆಗ್ತಾ ಇರಲಿಲ್ಲ. ಇಲ್ಲ ನಮ್ಮ ಮನೆಯವ್ರು ಇಲ್ಲ, ಎಲ್ಲಿವರೆಗೂ ಬಂದಿದ್ದೀವಿ, ಕನ್ಯಾಕುಮಾರಿ ನೋಡಿಕೊಂಡು ಸನ್ಸೆಟ್ ಸನ್ರೈಸ್ ನೋಡ್ಕೊಂಡು ಹೋಗೋಣ, ಅದು ಮಿಸ್ ಮಾಡ್ಕೊಳ್ಳೋದು ಬೇಡ, ಹಂಗೂ ಕೂಡ ತುಂಬ ಡ್ರೈವ್ ಮಾಡೋಕ್ಕಾಗಲ್ಲ, ಹೆಂಗೆ ಒಂದು ಕಡೆ ಸ್ಟೇ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಬಂದು ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ರೆ ನಾವು ಹೆಂಗಿದ್ದೀವಿ ಅಂದರೆ ತುದಿಲಿದ್ದೀವಿ.
ತುಂಬ ಖುಷಿ ಆಯ್ತು. ಅದನ್ನೆಲ್ಲ ತೋರಿಸ್ತಾ ಇದ್ರು ನಮ್ಮ ಮನೆಯವ್ರು, ನಾವು ಇಲ್ಲಿದ್ದೀವಿ, ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂತೇಳಿ. ಬಟ್ ನಮ್ಮ ಮನೆಯವ್ರು ಡ್ರೈವಿಂಗಿಗೆ ನಾನು ಫಿದಾ ಆಗಿಬಿಟ್ಟೆ. ಅಷ್ಟು ಚಂದ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಸಮುದ್ರದ ಅಲೆಗಳನ್ನ ನೋಡ್ತಾ ಇದ್ರೆ ಒಬ್ಬೊಬ್ರಿಗೆ ಒಂದೊಂದು ಫೀಲಿಂಗ್ ಬರುತ್ತೆ, ಭಾವನೆ ಬರುತ್ತೆ. ಡೈರೆಕ್ಟಾಗಿ ಅಲ್ಲಿ ನಿಂತ್ಕೊಂಡು ನೋಡಬೇಕಾದ್ರೆ ನಿಮ್ಗೆ ಯಾವ ಥರ ಭಾವನೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ನಾನು ಕೂಡ ತಿಳ್ಕೊಳ್ತೀನಿ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಗೆ ಯಾವ ಫೀಲಿಂಗ್ ಬರುತ್ತೆ ಅಂತ. ತುಂಬ ಕತ್ಲೆನೇ ಆಯಿತು. ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ ಬಿಡ್ತಾರೆ, ಸುಮಾರು ಒಂದು 7-7:30 ತನಕ ಬಿಡ್ತಾರೆ ಅನ್ಸುತ್ತೆ ಅಷ್ಟೇ. ಒಂದು ಕಡೆ ಅಲೆ, ಇನ್ನೊಂದು ಕಡೆ ತಂಪಾದ ಗಾಳಿ. ಆ ಕ್ಷಣ ಹೆಂಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ನಿಜವಾದ ಮುತ್ತು ಮಮ್ಮಿ. ಹಾಂ, ಮಮ್ಮಿ ನಿಂಗೆ ಗೊತ್ತಾ ಆಂಜನೇಯ ಮೂವಿಯಲ್ಲಿ ಅದರೊಳಗೆ ರೆಡ್ ಕಲರ್ ಕೊಡಿ, ನಾನೊಂದು ನೋಡ್ತೀನಿ. ಬೆಳಿಗ್ಗೆ ತಲೆ ತೋರಿಸು ನನಗೆ. ಬಿಡು ಕೆಳಗಡೆ. ಇದು ಎಷ್ಟು ಕೇಳು? 200 ಚಿನ್ನದ 50 ರೂಪಾಯಿ. ಕಲರ್ சாலிகிராம் சாலிகிராம் வாங்க எடுங்க. அது அந்த 50 ரூபாம்மா. ಇದು ಬೆಳಗ್ಗೆ ಹೊತ್ತು ನೋಡ್ಬೇಕಂತೆ. ಶಂಖ ಎವಳ ಸೌಂಡ್ ಬಂದಾಚಲ್ಲ. ಸರಿ ತಗೊಳ್ಳೋಣ, ಸೌಂಡ್ ಬರ್ತದೆ. ಬಿತ್ತರು ಹೊಡೆದೋಗುತ್ತೇನೋ, ನೀಟಾಗಿ ನೋಡ್ಕೋಬೇಕು. ಇಲ್ಲ ಇದನ್ನೇ ಓದಲ್ಲ, ಇದು 800 ರೂಪಾಯಿ. ಸೌಂಡ್ ಜಾಸ್ತಿ ಬರುತ್ತೆ, ಇದು ரொம்ப ಜಾಸ್ತಿ ಸೌಂಡ್ ಬರಲ್ಲ. ಇದು எல்லாமே மீடியம் ಸೇಮ್ ದಾ சேம். இதுவும் சவுண்ட் வரும். ಕೈ ಮುಟ್ಟಬಾರ್ದು ಚಿನ್ನು, ಬೈತಾರೆ. ತಾಳನ್ನ ಶಂಕ ಇದು ಬೇಕಾ, ಹತ್ತೋಳಣ ಅಂತ. ನಲ್ಲ ಇರಕ್ಕ நல்ல சங்கம் ನೋಡಿ, ಎರಡು ಯಾವ್ದು ಬೇಕು. ಇದೆ. மோதிரங்கள்ல வைக்க, கம்மல்ல வைக்க. ಊಟ ಕಳಿಸ್ತೀವಿ ಊಟ ಕೆಳಗಡೆ ಇದು 200 ರೂಪಾಯಿ பெருசு. ಪ್ರೀತಮ್ ನೋ, ಸೀರೆ ಎಲ್ಲ ಗಲೀಜಾಗತ್ತೆ. ಇದು ಕಮ್ಮಿ ಪಡಿ ಕೊಡುಗ. ಫೋನ್ ಪೇ ಏನು ಹೊಡ್ಕಾಗಲ್ವಾ? ಫೋನ್ ಪೇ இருக்குதா உங்கள்கிட்ட? ஒரிஜினல் வெயிட்லெஸ் இருக்கு. ஸ்மெல் எல்லாம் வராதுல்ல? இல்லை இதில் ஸ்மெல் வராது. ஆனால் இதெல்லாம் அதில் இதில் லைட்டாக இருக்கும். ஆனால் அது டோரில் போடுறது தெரியாது. காற்று நான் கொஞ்ச நாளில் அதுன்னு இதாகுது. இல்லை இது வந்து இப்போ வாங்கி இது பண்ணுது. அதெல்லாம் சங்கமா ஷோகேஸில் வைக்கலாம். இதெல்லாம் சுப்பி, இதெல்லாம் அந்த மாதிரி இதெல்லாம் போயிடு க்ளீன் பண்ணிக்கலாம். அப்புறம் இது இப்படியே இடத்துல வந்து இதே மாதிரி கெமிக்கல் போட்டு அப்படியே இது பண்ணிடுறது. நினைக்கலாமா? இது சுப்பி ஷோகேஸில் வைக்கலாம். ஒரு சுப்பி வாங்கி நல்லா இருக்கும். ಮೇಡಮ್ ಬೇಕಾ ನಿಮಗೆ? ಎಷ್ಟು ಚಿನ್ನದ சின்னதாக 50. ಇದು 50 ಅಂದರೆ இதில் உண்டான ಹೇಳು. இது 100 இது 100. ಇರುತ್ತಾ ಇದು ಲೈಫ್ ಸ್ಟೈಲ್? ಹ್ಞೂ ಇತರ ಒಂದು ಇರುಕುಮ್ಮ. வருஷம் ஆனாலும் பிரச்சனை.
ಅಲ್ಲಿಂದ ಸುಮಾರು ಹೊತ್ತು ಆಟ ಆಡ್ಕೊಂಡು ಪ್ರೀತಮ್ ಮತ್ತು ಪ್ರಗತಿಗಂತೂ ಸಮುದ್ರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಯಾವಾಗಂದರೆ ಅಲ್ಲಿ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವರು ಏನು ಎಕ್ಸ್ಪ್ರೆಷನು, ಆ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಏನು ತೋರಿಸಲ್ಲ. ಅಲ್ಲಿ ಹೋದ ತಕ್ಷಣ ಆ ಮೂಮೆಂಟ್ಸ್ ನಾನು ನೋಡ್ತೀನಲ್ಲ ಪ್ರಗತಿ ಅದನ್ನ ಎಂಜಾಯ್ ಮಾಡೋದು, ಆವಾಗ ಅನ್ಸುತ್ತೆ ಪ್ರಗತಿಗೆ ಇದಿಷ್ಟ. ಆ ಥರ ನನ್ನ ಮಗಳು ಅಲ್ಲಿ ಕರ್ಕೊಂಡೋಗಿ, ಪ್ರಗತಿ ಗೊತ್ತಲ್ವಾ ಇದೆಲ್ಲ ತಿನ್ನಲ್ಲ, ಹಾಗಾಗಿ ಚಾಟ್ಸ್, ಮಸಾಲೆ ಪುರಿ ಮತ್ತು ಹಂಗೂ ಇನ್ನೂ ಏನು ಬೇಕಾದರೂ ತಗೋ ಅಂತ ಹೇಳ್ತೀವಿ, ಅವ್ರು ಸ್ವಲ್ಪ ಲಿಮಿಟಾಗೆ. ಆಮೇಲೆ ನಾನು ಕೂಡ ಅಷ್ಟೇ ರವಿರಿ ತಿನ್ನೋದು ಬೇಡ, ಆಮೇಲೆ ಆನ್ ದ ವೇ ಟ್ರಾವೆಲ್ ಮಾಡೋಕ್ಕಾಗ್ದಂಗೆ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು, ಆಮೇಲೆ ಜೋಳ ಅದೆಲ್ಲ ವೆಜ್ ಆ ಥರ. ಆಮೇಲೆ ಇವಾಗೆಲ್ಲ ಮಾವಿನಕಾಯಿ, ಎಲ್ಲ ಕಡೆ ಮಾವಿನಕಾಯಿ ಸಿಗುತ್ತೆ, ಆಮೇಲೆ ತುಂಬ ತಿಂಡಿ ಸಿಗುತ್ತೆ, ಆ ಥರ ಏನಿಲ್ಲ. ಆಮೇಲೆ ನಮ್ಮ ಮನೆಯವರು ಫಿಶ್ಶು, ಸಮುದ್ರದ ತೀರಕ್ಕೆ ಹೋಗ್ಬಿಟ್ಟು ಅವ್ರಿಗೆ ತುಂಬ ಒಂಥರ ಹೆಂಗೆ ಆಡ್ತಾಯಿದ್ರು ಅಂದರೆ ಫಿಶ್ ಅಂತ. ಸೊ ಟೇಸ್ಟ್ ಮಾಡಿದ್ರು, ಚೆನ್ನಾಗಿತ್ತಂತೆ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ನಾವು ಸ್ಟೇ ಮಾಡಿದ ರೂಮಿಗೆ ಹೋದ್ವಿ. ಎಲ್ಲ ಕಡೆ AC ರೂಮ್ ಸಿಗುತ್ತೆ, ಯಾಕೆಂತಂದರೆ ಅಲ್ಲಿರೋ ವಾತಾವರಣನೇ ಹಂಗಿದೆ, ಸುಮಾರು ಜನ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಟೂರಿಸ್ಟ್ಗಳು ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ AC ರೂಮೇ. ಅಲ್ಲಿಂದ ಬೆಳಗ್ಗೆ ಎದ್ದು ಬಡ ಅಂತ ಓಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಸನ್ರೈಸ್ ಆದರೂ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಕ್ಕಳನ್ನ ಪ್ರೀತಮಂತಿ ಹೆಂಗೆ ಮಲಗಿದ್ನ ಹಾಗೆ ಎತ್ಕೊಂಡು ಓಡ್ತಾ ಇದ್ದೀವಿ. ಮಿಸ್ ಆಗಿಬಿಡುತ್ತೆ ಸನ್ರೈಸ್, ಸನ್ಸೆಟ್ ಮಿಸ್ ಆಯಿತು. ಸೂರ್ಯ ಹುಟ್ಟೋದಾದರೂ ನೋಡೋಣ. ಆ ಸಮುದ್ರದ ಮಧ್ಯದಿಂದ ರೌಂಡಾಗಿ ಕಾಣಿಸುತ್ತೆ, ಸಖತ್ತಾಗಿರುತ್ತೆ, ನೋಡಬೇಕು, ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಇಲ್ಲೂ ಏನಾಯಿತು ಅಂತಂದರೆ ಸ್ವಲ್ಪ ಮೋಡ ಮತ್ತೆ ಅಡ್ಡ ಬಂದು ಸೂರ್ಯ ರೈಸ್ ಆಗಿದ್ದು ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗೆ ಕೆಂಪಿಗೆ ಪಳ ಅಂತ ಹೊಳಿತಾ ಇರೋ ಸೂರ್ಯನ ನೋಡಿದ್ವಿ. ಇವೆರಡು ಮೇನ್ ಇಲ್ಲಿ. ಅದ್ರ ಜೊತೆಗೆ ಇನ್ನೂ ಒಂದು ಏನಂತಂದರೆ ಇವತ್ತು ತಮಿಳ್ನಾಡು ಎಲೆಕ್ಷನ್, ಅದರಿಂದ ಏನಾಯಿತು ಅಂತ ಹೇಳ್ತೀನಿ. ಫಸ್ಟ್ ಸನ್ರೈಸ್ ನೋಡ್ಬಿಡೋಣ. ಹೆಂಗಿತ್ತು ಅಂದರೆ ಇವತ್ತು ಬೆಳಗ್ಗೆ ಕನ್ಯಾಕುಮಾರಿ ಆ ಸೂರ್ಯೋದಯ ನೋಡೋ ಅನುಭವ ನಿಜವಾಗ್ಲೂ ಮಾತಾಡಿ ಹೇಳೋಕ್ಕಾಗಲ್ಲ. ಅದು ರಿಯಲ್ಲಾಗಿ ನೋಡಬೇಕು. ವಿಡಿಯೋದೆಲ್ಲ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ನಿಮಗೆ. ಆಕಾಶದಿಂದ ನಿಧಾನವಾಗಿ ಬೆಳಗ್ತಾ ಕಪ್ಪು ಬಣ್ಣ ಏನು ಮೋಡ ಆಯ್ತಲ್ಲ, ಅದ್ರ ಮಧ್ಯೆ ಚಿನ್ನದ ಥರ ಬಣ್ಣಕ್ಕೆ ಬದಲಾಗ್ತಾ ಹೋದ ಒಂದು ಕ್ಷಣ ಒಂಥರ ನೋಡೋಕ್ಕೆ ಆ ದೃಶ್ಯ ಸಖತ್ತಾಗಿತ್ತು. ಸಮುದ್ರದ ಅಲೆ ಮೃದುವಾಗಿ ಒಂಥರ ಅಂದರೆ ಸೂರ್ಯನ ಕಿರಣ ಅಲೆಗೆ ತಾಕೋದು, ಅದು ನೀರಿನ ಮೇಲೆ ಬಿದ್ದ ತಕ್ಷಣ ಎಲ್ಲ ಒಂಥರ ಚಿನ್ನ ಥರ ಹೊಳಿತಾ ಇರುತ್ತೆ ನೀರು. ಅದನ್ನು ನಾನು ನಮ್ಮ ಅಕ್ಕಂಗೆ ಬೆಳಗ್ಗೆನೇ ಎದ್ದು ವಿಡಿಯೋ ಕಾಲ್ ಮಾಡಿ ತೋರಿಸಿ, ಒಂದು ಟೈಮ್ ಚೆನ್ನಾಗಿತ್ತು, ನೋಡು ಹೆಂಗಿದೆ ಅಂತ ಹೇಳ್ಬಿಟ್ಟು ಅಕ್ಕಂಗೆ ತೋರಿಸ್ದೆ. ಇನ್ನೂ ಮನೆ ಹತ್ರ ಸನ್ರೈಸ್ ಆಗಿರಲಿಲ್ಲ ಅಂತೂ ಅಕ್ಕ. ನಿಜವಾಗ್ಲೂ ನೋಡೋಕ್ಕೊಂಥರ ಚಿನ್ನದ ಥರನೇ ಕಾಣಿಸ್ತಾ ಇತ್ತು, ಹಂಗೆ ಹೊಳಿತಾ ಇದೆ. ಗಾಳಿ, ಅಲೆ, ಸೂರ್ಯ ಎಲ್ಲ ಒಂದೇ ರೀತಿ ಕನೆಕ್ಟ್ ಆಗೋ ಫೀಲು. ಮನಸ್ಸು ಒಂಥರ ಸಂಪೂರ್ಣವಾಗಿ ಕಾಮ್ ಆಯಿತು, ಪಾಸಿಟಿವ್ ಎನರ್ಜಿ, ಹೊಸ ಅನುಭವ ಆ ಥರ ಫೀಲ್ ಸಿಕ್ತು ನನಗೆ. ಇಂಥ ಕ್ಷಣಗಳನ್ನ ನಾವು ನೋಡೋದಕ್ಕಾಗಲ್ಲ, ಅನುಭವಿಸ್ಬೇಕು ಅಷ್ಟೇ, ಆವಾಗಲೇ ಗೊತ್ತಾಗೋದು, ಮನಸ್ಸಿನಲ್ಲಿ ಉಳಿಸ್ಕೊಳ್ಳೋಕ್ಕಾಗೋದು. ಅಟ್ಲೀಸ್ಟ್ ಒನ್ಸ್ ಇದನ್ನು ಫೀಲ್ ಮಾಡಬೇಕಂತ ನಂಗೆ ಅನಿಸ್ತು. ನಾವಿಬ್ಬರೂ ಚೆನ್ನಾಗಿತ್ತು ನಿಜವಾಗ್ಲೂ. ಅದು ಫೀಲ್ ಗೊತ್ತಿಲ್ಲ ನಮಗೆ, ಆ ಬೆಳಗಿನ ಜಾವ ಹೋಗಿ ಅದನ್ನು ನೋಡೋದು ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನೀರಿನ ಅಲೆ, ನೀರೆಲ್ಲ ಒಂಥರ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅಲೆ ಎಲ್ಲ ಕಾಮಾಗಿದೆ. ಸಮುದ್ರ, ಸೂರ್ಯ ನಿಧಾನ ಕೊಡ್ತಾ ಇದ್ದಾನೆ. ಅದನ್ನು ಒರಿಜಿನಲ್ ವಿಷನಲ್ಲಿ ನೋಡ್ಬೇಕು ನಾವು, ಸಖತ್ತಾಗಿರುತ್ತೆ. ಅದನ್ನು ನೋಡಿಕೊಂಡು ಆಮೇಲೆ ಏನಾಯಿತು ಗೊತ್ತಾ, ನಾನು ನಿಮ್ಗೆ ಹೇಳಿದೆ ಅಲ್ವಾ ಎಲೆಕ್ಷನ್ ಅಂತ ಹೇಳ್ಬಿಟ್ಟು, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ವಿವೇಕಾನಂದ ಅವ್ರು ಬಂದುಬಿಟ್ಟು ಅಲ್ಲಿ ಏನೋ ಮೆಡಿಟೇಷನ್ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ, ಯಾಕೆ ಅಂತಂದರೆ ಇವಾಗ ಎಲೆಕ್ಷನ್ ನಡೀತಾ ಇದೆಯಲ್ವಾ, ಸೊ ಬೋಟ್ ರೈಡಿಂಗ್ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಅಲ್ಲಿ ಬೋಟಲ್ಲಿ ಹೋಗಬೇಕು. ಬೋಟಲ್ಲಿ ಹೋಗಿ ಆ ಸ್ಟ್ಯಾಚ್ಯೂ ಅಲ್ಲಿ ಸಮುದ್ರದ ಮಧ್ಯದಲ್ಲಿದೆ, ಅದು ನೋಡೋಕ್ಕೆ ಆಗಲಿಲ್ಲ ನಮ್ಗೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಂಗೂ ನಮ್ಮ ಮನೆಯವ್ರು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಲ್ಲ, ಸರಿ ಇವತ್ತು ಓಪನೇ ಇಲ್ಲ ಅಂತ ಹೇಳಿದ್ರು. ಅದಷ್ಟೇ ಅಲ್ಲ, ತಮಿಳ್ನಾಡಲ್ಲಿ ಯಾವ ಹೋಟೆಲ್ ಇಲ್ಲ. ತಮಿಳ್ನಾಡಂದ್ರೆ ಕನ್ಯಾಕುಮಾರಿ ಎಲ್ಲ ಕಡೆ ಬಂದು ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಓಟ್ಗೆ ಹೋಗಿದ್ದಾರೆ. ನಾವು ಊಟಕ್ಕೂ ಅವತ್ತು ತುಂಬ ಕಷ್ಟ ಆಯಿತು ನಮಗೆ. ಊಟಕ್ಕೂ ಎಲ್ಲೂ ಹೋಟೆಲ್ಲೇ ಓಪನ್ ಇರಲಿಲ್ಲ. ಯಾವುದೋ ಒಂದು ಹೋಟೆಲ್ ಓಪನ್ ಇತ್ತು, ಅಂದರೆ ಬೇರೆ ಕಡೆಯಿಂದ ಮಾಡ್ತಾರಲ್ಲ ಅವ್ರದ್ದು, ಅಲ್ಲೋಗಿ ಊಟ ಮಾಡ್ಕೊಂಬಂದ್ವಿ. ಸೊ ಆ ಥರ ಆಗೋಯ್ತು ಅವತ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಂದರೆ ಅಲ್ಲಿವರೆಗೂ ಹೋಗಿ ಒಂದು ಮೆಮೋರಿಯಲ್ ಇದನ್ನು ನೋಡೋಕ್ಕಾಗಲಿಲ್ವಲ್ಲ ಅಂತ ಹೇಳಿ.
ಅದರಲ್ಲಿ ಬೋಟಲ್ಲಿ ಹೋಗೋಣ ಅಂತ ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ರು. ಪ್ರೀತಮ್ಮು ಬೋಟಲ್ಲಿ ಹೋಗ್ಬೇಕಂತ ಹಠ ಮಾಡೋಕ್ಕೆ ಜಾಸ್ತಿ ಮಾಡ್ದ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಅಂದರೆ ಅದು ಇಡೀ ಏನು ಏರಿಯಾ ಅಂದರೆ ಆ ಲೈನ್ ಫುಲ್ಲು ಬಂದುಬಿಟ್ಟು ಬೀಚು. ನೀವು ಎಷ್ಟು ಉದ್ದಕ್ಕೆ ಹೋದ್ರೂ ಆ ಲೈನ್ ಫುಲ್ಲು ಮನೆಗಳಿದೆ, ಎಷ್ಟು ಮುಂದಕ್ಕಾದರೂ ಹೋಗ್ಬೋದು. ಹಾಗೆ ನಾವು ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ತುಂಬ ಜನ ಇದ್ದಿದ್ದರಿಂದ ಮಕ್ಳಿಗೆ ಆಟ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಮನೆ, ಅದು ಊರೇ, ಅಲ್ಲಿಂದ ಹಂಗೆ ಹೋಗಿ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲೆಲ್ಲ ದಡ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈ ಟೈಮಲ್ಲಿ. ಅಲ್ಲೇ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬರುತ್ತೆ. ಪ್ರೀತಮ್ಗೆ ಪ್ರಗತಿಗೆ ಒಂದು ಲೈನ್ ಹಾಕಿಬಿಟ್ಟಿದ್ವಿ, ಅದನ್ನ ದಾಟಿ ಹೋಗಬಾರ್ದು, ಅಕಸ್ಮಾತ್ ಅಲ್ಲೇ ಬಂದ ತಕ್ಷಣ ಹಿಂದೆ ಓಡ್ಬರ್ಬೇಕಂತ. ನಾವು ಅಲ್ಲೇ ಇದ್ವಿ, ನಮ್ಮ ಮನೆಯವರಂತೂ ಪ್ರೀತಮ್ನ ಇಟ್ಕೊಂಡೇ ಇದ್ದರು. ಅಲ್ಲೇ ಜಾಸ್ತಿ ಇತ್ತಲ್ವ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನೆಕ್ಸ್ಟ್ ನಮ್ಮ ಪಯಣ ಎಲ್ಲಿಗೆ ಅಂತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಟೇಕ್ ಕೇರ್, ಬಾಯ್.